ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾವಿವತ್ತು ಸಂಜೆ ಆನೆ ನೋಡೋಕೆ ಹೋಗೋಣ ಅಂತ ಹೊರಟಿದ್ವಿ. ಆದರೆ ಫುಲ್ಲು ಮಳೆ ಸಿಗಾಕೋಗ್ಬಿಟ್ಟಿದ್ದೀವಿ. ನೋಡ್ತಿದ್ದೀರಲ್ವ ಎಷ್ಟು ಮಳೆ ಬರ್ತಿದೆ ಅಂತ. ಅದಕ್ಕೆ ಈ ಕಡೆ ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. ಸೊ ಮನೆ ಬಿಡಬೇಕಾದ್ರೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಿಂತಿದ್ದೀನಲ್ಲ ಮಳೇಲಿ ಅಂತ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಏನಂದರೆ ಫಸ್ಟೇ ಹೋಗಿದ್ವಿ ಒಂದ್ಸಲಿ, ಬಟ್ ಅವತ್ತು ಸಂಡೇ ಹೋಗ್ಬಿಟ್ಟಿದ್ವಿ. ಅವತ್ತು ನಮಗೆ ಆನೆ ನೋಡೋಕ್ಕೆ ಸಿಗಲಿಲ್ಲ. ಮಾರ್ನಿಂಗು ಅವತ್ತು ಸಂಜೆ ಇತ್ತು. ಸೊ ಅದಕ್ಕೆ ಅವತ್ತು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಸಂಜೆ ಹೋಗೋಣ ಅಂತ. ಮತ್ತು ನಿನ್ನೆ 2ನೇ ಬ್ಯಾಚ್ ಆನೆನ ಕರೆಸಿದ್ದಾರೆ. ಹಾಗಾಗಿ ಅದನ್ನು ಕೂಡ ಇವತ್ತು ವಾಕಿಂಗ್ ಕರ್ಕೊಬರ್ತಾರೆ ಅಲ್ವಾ. ಸೊ ಹಾಗೆ ಒಟ್ಟಿಗೆ ಎಲ್ಲ ಆನೆಗಳನ್ನೂ ನೋಡ್ದಂಗೆ ಆಗುತ್ತೆ ಅಂತ ಇವಾಗ ಹೊರಟಿದ್ದೀವಿ. ನೋಡಿದ್ರೆ ಫುಲ್ ಮಳೆ ಫ್ರೆಂಡ್ಸ್, ಎಷ್ಟು ಮಳೆ ಬಂದ್ಬಿಡ್ತೈತೆ ಅಂದರೆ ಅದಕ್ಕೆ ಈ ಕಡೆ ಇಲ್ಲಿ ಸೈಡಲ್ಲಿ ನಿಂತಿದ್ದೀವಿ. ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಇವಾಗ ಹೊರಡ್ತೀವಿ. ಆ್ಯಕ್ಚುಲಿ ಸಂಜೆ 5 ಗಂಟೆಗೆ ಆನೆ ವಾಕಿಂಗ್ನ ಕರ್ಕೊಬರೋದು. ಸೊ ನಾವು ಅಲ್ಲಿ ಹೋಗೋಷ್ಟರಲ್ಲಿ 5 ಗಂಟೆ ಆಗುತ್ತೆ ಅನಿಸುತ್ತೆ. ಇವಾಗ 4:15. ಅಲ್ಲಿ ಹೋಗಿ ಯಾವ್ಯಾವ ಆನೆ ಬಂದಿದೆ ಮತ್ತು ಏನು ಅಂತ ನಿಮಗೆ ಅಲ್ಲಿ ತೋರಿಸ್ತೀನಿ, ಸರಿನಾ? ಬನ್ನಿ ಇವಾಗ ಹೋಗೋಣ. ಫ್ರೆಂಡ್ಸ್ ನೋಡಿ, ನಾವಿವಾಗ ಅರಮನೆ ಹತ್ರ ಬಂದ್ವಿ. ನಾನು ಅಂದ್ಕೊಂಡೆ ಸ್ವಲ್ಪ ಜನ ಇರ್ತಾರೆ ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಎಷ್ಟು ಜನ ಅಂದರೆ ಆನೆ ನೋಡೋಕ್ಕೆ ಅಂತಲೇ ಇಷ್ಟೊಂದು ಜನ ಬಂದಿದ್ದಾರೆ. ನಾವು ಅವತ್ತು ಸಂಡೇ ಹೋದಾಗ್ಲೂ ಅಷ್ಟೇ ತುಂಬ ಜನ ಇದ್ದರು. ನಾನು ಅಂದ್ಕೊಂಡೆ ಸಂಡೇ ರಜಾ ಇರುತ್ತಲ್ವ, ಹಾಗಾಗಿ ಅಷ್ಟೊಂದು ಜನ ಬಂದಿದ್ದಾರಂತ. ಬಟ್ ಇವತ್ತು ಗೌರಿ ಹಬ್ಬ ಇದ್ರೂ ಇಷ್ಟೊಂದು ಜನ, ನನಗಂತೂ ಫುಲ್ ಆಶ್ಚರ್ಯ ಆಗೋಯ್ತು. ನಾವು ಬಂದಿದ್ದು ಸಂಜೆ ಆಗಿರೋದ್ರಿಂದ ಇಷ್ಟೊಂದು ಜನ ನೋಡಿ ನನಗಂತೂ ಫುಲ್ ಆಶ್ಚರ್ಯ ಆಗೋಯ್ತು. ಸಂಜೆ ಹೊತ್ತು 5:30ಗೆ ಆನೆಗಳನ್ನ ಹೊರಗಡೆ ಕರ್ಕೊಂಬರ್ತಾರೆ. ಸೊ ನೋಡಿ, ಇವಾಗ 5:30 ಆಯಿತು. ಒಂದೊಂದಾಗಿ ಬರ್ತಿದೆ ಆನೆಗಳು. ಎಲ್ಲರೂ ಫುಲ್ ಎಕ್ಸೈಟ್ಮೆಂಟಿಂದ ಕಾಯ್ತಿದ್ವಿ ಆನೆಗಳನ್ನ ನೋಡೋಕ್ಕೆ. ಆನೆಗಳು ಹೊರಗಡೆ ಬರಬೇಕಾದ್ರೆ ತುಂಬ ಸೆಕ್ಯೂರಿಟಿ ಇತ್ತು. ಹಾಗೆ ಚಿಕ್ಕ ಮಕ್ಳನ್ನ ಕರ್ಕೊಂಡೋದ್ರೆ ಬ್ಯಾರಿಗೇಟರ್ ಮೇಲೆಲ್ಲ ಕೂರಿಸ್ಬೇಡಿ, ಏಕೆಂದರೆ ಆನೆ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಸುತ್ತ ಪ್ರೊಟೆಕ್ಷನ್ ಅಂತೂ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದೊಂದಾಗೆ ಎಲ್ಲ ಆನೆಗಳನ್ನ ವಾಕಿಂಗಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಹೋಗಿದ್ದ ದಿನ ಸ್ವಲ್ಪ ಮಳೆ ಥರ ವೆದರ್ ಇತ್ತು, ಹಾಗಾಗಿ ತುಂಬ ದೂರ ಏನೂ ಕರ್ಕೊಂಡು ಹೋಗಲಿಲ್ಲ. ಹಾಗೆ ಒಂದೊಂದಾಗೆಲ್ಲ ಕರ್ಕೊಂಡು ಹೋದ್ರು. ಸೆಕೆಂಡ್ ಬ್ಯಾಚ್ ಬಂದಿತ್ತಲ್ವ, ಅದನ್ನು ಮೇನಾಗಿ ನೋಡೋಕ್ಕೆ ಹೋಗಿದ್ದು ನಾವು. ಸೆಕೆಂಡ್ ಬ್ಯಾಚಲ್ಲೂ ತುಂಬ ಆನೆಗಳು ಬಂದಿದ್ವು. ಹಾಗಾಗಿ ಫಸ್ಟ್ ಬ್ಯಾಚ್ ಹಾಗೆ ಸೆಕೆಂಡ್ ಬ್ಯಾಚ್ ಎರಡೂ ನೋಡೋಣ ಒಟ್ಟಿಗೆ ಅಂತ ಹೋಗಿದ್ದು. ಫ್ರೆಂಡ್ಸ್, ಆ್ಯಕ್ಚುಲಿ ಆನೆ ನೋಡೋಕ್ಕೆ ಹೋದಾಗ ಅಲ್ಲೇ ಹೇಳ್ತಾರೆ, ಸ್ವಲ್ಪ ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಏಕೆಂದರೆ ಆನೆಗಳಿಗೂ ಕೂಡ ಇವಾಗ ನಾಡಿಗೆ ಬಂದಿರೋದು ಹೊಸ್ತು ಅಲ್ವಾ. ಹಾಗಾಗಿ ಅಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಫೋನ್ನ ನೀವು ವಿಡಿಯೋ ಅಥವಾ ಫೋಟೋ ಏನೇ ತಗೋಬೇಕಾದ್ರೂ ಫ್ಲ್ಯಾಶ್ನ ನೀವು ಆನೆ ಕಣ್ಣಿಗೆ ಬಿಡಬಾರ್ದು. ಆನೆಗಳಿಗೆ ಅದೆಲ್ಲ ಹೊಸದಾಗಿರೋದ್ರಿಂದ ಅವು ಡಿಫ್ರೆಂಟಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ತುಂಬ ಮುಂದೆ ಕೂಡ ಹೋಗಬಾರ್ದು, ಮಕ್ಕಳನ್ನ ಮುಂದೆ ಬಿಡಬಾರ್ದು. ಇದೆಲ್ಲ ಅವಕ್ಕೆ ಹೊಸದಾಗಿರೋದ್ರಿಂದ ಅವು ಬೇರೆ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಗಾಗಿ ಅಲ್ಲಿ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ. ಸೊ ಆನೆ ಎಲ್ಲ ನೋಡಿಕೊಂಡು ಇವಾಗ ತುಂಬ ಜನ ಹೊರಟರು. ನಾವು ವಾಕ್ ಪೂರ್ತಿ ಹೋಗೋಣ ಅಂದ್ಬಿಟ್ಟು ಒಂದು ರೌಂಡ್ ಹೋದ್ವಿ. ಅವರು ಅರ್ಧಕ್ಕೇನೆ ತಿರ್ಗಿಸ್ಕೊಬಂದರು. ಅಲ್ಲೂ ಕೂಡ ಇನ್ನೊಂದು ಸಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು 2 ಟೈಮು ಕೂಡ ಆನೆನ ವಾಕಿಗೆ ಕರ್ಕೊಂಡು ಹೋಗ್ತಾರೆ. ಸಂಡೇ ಮಾರ್ನಿಂಗ್ ಮಾತ್ರ ಇರಲ್ಲ, ಈವ್ನಿಂಗ್ ಇರುತ್ತೆ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಈವ್ನಿಂಗ್ ಮತ್ತು ಮಾರ್ನಿಂಗ್ 2 ಟೈಮ್ ಕೂಡ ಇರುತ್ತೆ. ಸೊ ತುಂಬ ಜನ ಹೂ ಕೂಡ ಕೊಡ್ತಾರೆ ಆನೆಗೆ, ಅದನ್ನು ಕೂಡ ಕೊಡೋಣ ಅಂತ ಹೋಗಿದ್ವಿ. ಇಲ್ಲಿವರೆಗೂ ನಡೆದಿರೋ ದಸರಾದಲ್ಲಿ ಒಂದೇ ಬ್ಯಾಚ್ ಆನೆನ ಕರೆಸಿ ಇವರು ದಸರಾ ಮಾಡಿರೋದು. ಬಟ್ ಇದೇ ಫಸ್ಟ್ ಟೈಮ್ 2ನೇ ಸಲ ಆನೆಗಳನ್ನ ಕರೆಸಿ 2ನೇ ಬ್ಯಾಚ್ನ ಇವರು ದಸರಾ ಮಾಡ್ತಿದ್ದಾರೆ. 2ನೇ ಬ್ಯಾಚಲ್ಲಿ ಯಾವ್ಯಾವುದು ಆನೆನ ಕರೆಸಿದ್ದಾರೆ ಅಂದರೆ ಶ್ರೀಕಂಠ, ಸುಗ್ರೀವ, ಗೋಪಿ, ರೂಪ ಹಾಗೆ ಹೇಮಾವತಿ ಅಂತ ಇಷ್ಟು ಆನೆಗಳನ್ನ ಸೆಕೆಂಡ್ ಬ್ಯಾಚಲ್ಲಿ ಕರೆಸಿದ್ದಾರೆ. ಸೊ ನಾವು ಹೂ ಕೊಡೋಣ ಅಂತ ಕೊಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ದೀಪಕ್ಕು ಹೂ ಕೊಡ್ತಾ ಇದ್ದಾನೆ. ಫ್ರೆಂಡ್ಸ್, ದೀಪಕ್ ಯಾವ ಆನೆಗೆ ಹೂ ಕೊಟ್ಟ ಅಂತ ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ, ಸರಿನಾ? ನೋಡಿ, ಹೂ ಕೊಡ್ತಾ ಇದ್ದಾನೆ ದೀಪಕ್ಕು. ಫ್ರೆಂಡ್ಸ್, ನಾವು ಆನೆಗಳನ್ನ ಫೋನಲ್ಲಿ ನೋಡೋದಕ್ಕೂ ಮುಂದೆ ಹೋಗಿ ಕಣ್ಣಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಫೋನಲ್ಲಿ ನಮಗೆ ಇಷ್ಟಿಷ್ಟೇನಾ ಅಂತ ಕಾಣಿಸುತ್ತೆ,
ಬಟ್ ಅಲ್ಲಿ ಹೋಗಿ ನೋಡಿದಾಗನೇ ಗೊತ್ತಾಗೋದು ಎಷ್ಟು ದೊಡ್ಡದಿದೆ ಆನೆ, ಎಷ್ಟು ದಷ್ಟಪುಷ್ಟವಾಗಿ ಎಷ್ಟು ಎತ್ತರ ಇದೆ ಅಂತ. ಸೊ ನಾನಂತೂ ಒಂದು 2 ಸಲ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಯಾವುದ್ರಲ್ಲೂ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನೋಡೋಕ್ಕೆ, ಏಕೆಂದರೆ ವೀಡಿಯೋ ಮಾಡ್ತಾ ವೀಡಿಯೋದಲ್ಲೇ ನೋಡಿದ್ದಾಯಿತು. ಸೊ ಹಂಗಾಗಿ ಇವಾಗ ಆನೆಗಳೆಲ್ಲ ಹೋದ್ಮೇಲೆ ನಾನು ಇನ್ನೊಂದು ಸಲ ನೋಡಲೇಬೇಕು ಅಂತ ಅರಮನೆ ಒಳಗಡೆ ಹೋಗುತ್ತಲ್ಲ ಅದನ್ನು ಪುನಃ ನೋಡಲೇಬೇಕು ಕಣ್ಣಲ್ಲಿ ಅಂತ ಪುನಃ ಬಂದಿದ್ದೀನಿ. ಅದನ್ನಂತೂ ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ನೀವು ನೋಡ್ತಿರ್ಬೋದು. ನಾನು ಹೆಲ್ಮೆಟ್ಟು ಕೂಡ ತೆಗ್ದಿಲ್ಲ, ಅಷ್ಟು ಫಾಸ್ಟಾಗಿ ಓಡ್ಕೊಂಡು ಬಂದಿದ್ದೀನಿ. ಬೈಕ್ ಎಲ್ಲೋ ನಿಲ್ಲಿಸಿದ್ದೀವಿ, ನಾವಿಬ್ರು ಹೆಂಗೋ ಓಡ್ ಬರ್ತಿದ್ದೀವಿ. ಯಪ್ಪ ಫ್ರೆಂಡ್ಸ್, ನಾನು ಮತ್ತು ಹೊಸ ಮೆಂಬರು ಇವ್ರು ಯಾರು ಅಂತ ಮುಂದೆ ಹೇಳ್ತೀನಿ. ಸೊ ಇವಾಗ ಇನ್ನೇನು ಆನೆ ಎಲ್ಲ ಒಳಗಡೆ ಹೋಗ್ತೈತೆ, ಆವಾಗ ವಿಡಿಯೋ ಮಾಡೋಣ ಅಂತ. ಕರೆಕ್ಟಾಗಿ ಎಲ್ಲೂ ಆನೆ ವಿಡಿಯೋ ಅಷ್ಟು ನೀಟಾಗಿ ಬಂದಿಲ್ಲ, ಸೊ ಲಾಸ್ಟಲ್ಲಿ ಮಾಡ್ತಿದ್ದೀವಿ. ಅಲ್ಲಿ ಬರ್ತಿದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಆನೆಗಳು ಬರ್ತಿದೆ ಫ್ರೆಂಡ್ಸ್. ಇವಾಗ ಇಲ್ಲಿ ಒಂದು ವ್ಯಾನ್ ಹೋಗ್ತಿದೆಯಲ್ಲ, ಅದ್ರ ಹಿಂದೆ ಮ್ಯಾಗ್ನೆಟಿಕ್ ರಾಡ್ ಇದೆ. ಇದು ಏನಕ್ಕಪ್ಪ ಅಲ್ಲಿ ಆನೆ ಮುಂದೆನೇ ಹೋಗುತ್ತೆ ಅಂದರೆ, ಆನೆ ನಡೆಯೋ ದಾರಿಲಿ ಮೆಟಲ್ಲು ಅಥವಾ ಮೊಳೆ ಆ ಥರ ಏನಾದರೂ ಇದ್ದು ಆನೆಗೇನಾದರೂ ಚುಚ್ಚುತ್ತೆ ಅಂತ ಅದು ಮುಂದೆ ಹೋಗ್ತಾ ಇರುತ್ತೆ. ಸೊ ಅದೆಲ್ಲ ಮ್ಯಾಗ್ನೆಟ್ಟಿಂದ ಮೆಟಲ್ನೆಲ್ಲ ಅಟ್ರ್ಯಾಕ್ಟ್ ಮಾಡುತ್ತೆ. ಆನೆಗೇನು ಹಾರ್ಮ್ ಆಗಬಾರ್ದು ಅಂತ ಅದು ಪ್ರೊಟೆಕ್ಷನ್ ಥರ ವರ್ಕ್ ಮಾಡುತ್ತೆ. ಈ ಸಲ ಹೇಮಾವತಿ ಅನ್ನೋ ಹೊಸ ಆನೆ ಭಾಗವಹಿಸಿದೆ. ಅದಕ್ಕೆ ಎಷ್ಟು ವರ್ಷ ಅಂದರೆ 11 ವರ್ಷ ಅಷ್ಟೇ. ಅದು ತುಂಬ ಚಿಕ್ಕ ಆನೆ ಅಂತ ಹೇಳ್ಬೋದು. ಈ ಸಲ ಅದು ಕೂಡ ದಸರಾದಲ್ಲಿ ಭಾಗವಹಿಸ್ತಾ ಇದೆ ಫ್ರೆಂಡ್ಸ್. ಫಸ್ಟು ಒಂದು 2-3 ಆನೆಗಳು ಇತ್ತಲ್ಲ, ಇದ್ರದ್ದು ಹೆಸರೇ ಕೇಳೋದು ಮರ್ತ್ಕೊಬಿಟ್ವಿ. ನೆಕ್ಸ್ಟಿಂದ ಕೇಳಿದ್ದೀವಿ. ಯಾವ್ಯಾವ ಆನೆ ಹೆಸರು ನೋಡಿ ಒಂದ್ಸಲ. ಸಂಜನ್, ಗೋಪಿ, ಇದು ಸುಗ್ರೀವ, ಅದು ರೂಪ, ರೂಪ, ಇದು ಮಹೇಂದ್ರ, ಭೀಮಾ, ಇವ್ರ ಹೆಸರು ಏನ್ ಕೇಳ್ಬೇಕಿತ್ತು? ಧನಂಜಯ. ತಾಲೀಮೆಲ್ಲ ಮುಗ್ದಿದೆ, ಎಲ್ಲ ಒಳಗೋಗಿವೆ. ಇವಾಗ ನೆಕ್ಸ್ಟು ಲೇಸರ್ ಲೈಟ್ ಏನೋ ಶೋ ಇದೆ ಅಂತೆ, ಅದು ನೋಡಿಕೊಂಡು ಮನೆಗೆ ಓಡೋದು ಅಷ್ಟೇ ಫ್ರೆಂಡ್ಸ್. ಇವಾಗ ಆನೆ ಎಲ್ಲ ನೋಡಿದ್ದಾಯಿತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿ. ಇದರಲ್ಲಿ ಯಾವ್ಯಾವ ಆನೆ ನಿಮಗೆ ಹೆಸರು ಗೊತ್ತು ಅದನ್ನು ನನಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಯಾರ್ಯಾರು ನೋಡಿಲ್ವೋ ಅವರು ಬಂದು ಒಂದು ಸಲ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.